ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಕ್ಬಾಲ್ ಅಂತ. ಮೊಹಮ್ಮದ್ ಇಕ್ಬಾಲ್ ಸರ್, ಎಷ್ಟು ವರ್ಷ ನಿಮಗೆ? ನನಗೆ ಸುಮಾರು 55 ವರ್ಷ, 57 ವರ್ಷ. 57 ವರ್ಷ. ಹಾ, ತುಂಬಾ ಶಾಸಕರುಗಳನ್ನ ನೋಡಿರ್ತೀರಾ ಚನ್ನರಾಯಪಟ್ಟಣ. ನೀವು ನೋಡಿದ ಬೆಸ್ಟ್ MLA ಯಾರು? ಆದಷ್ಟು ನಮ್ಮ ಎಲ್ಲದಿಂದ ಹಿರಿಯಂತ ಶಾಸಕರಾಗಿ ಎಸ್ ಟಿ ಶ್ರೀಕಂಠಯ್ಯನವರು ಇದ್ರು. ಅವರು ಸ್ವರ್ಗಸ್ಥಿರಲಿ. ಅವ್ರಿಗೆ ಓಟ್ ಹಾಕಿದ್ರ ನೀವು? ಆ ವರ್ಷ ಓಟ್ ಹಾಕಿದ್ದೆ ನಾನು. ಓಕೆ. ಅವರು ಇದ್ರು. ಈಗ ಅದ್ರ ನಂತರ ಪುಟ್ಟೇಗೌಡರು ಇದ್ರು. ಅದಿರೋದಲ್ಲ. ಆಮೇಲೆ ಇವ್ರನ್ನಂತ ಈಜು ಡಾಕ್ಟರ್ CN H ಬಾಲಕೃಷ್ಣ ಅಂತ ಅವರವ್ರೆ 3 ಬಾರಿ ಬಂದವ್ರೆ. ಅವರು ದೇವರಿಂದ ಡಾಕ್ಟ್ರು ಪ್ರಶಸ್ತಿ ಪಡೆದವ್ರೆ. ಜನಪ್ರಿಯ ಶಾಸಕರ ಅಂತಾನು ಹೆಸರು ಪಡೆದವ್ರೆ. ಆ ಪಡೆದಿರೋಂಥದ್ದೆಲ್ಲ ದೇವ್ರ ಕಡೆಯಿಂದಾನೇ ಆಗಿರೋದು. ಅಂತೆ ಪಡೆದಿರೋಂಥ ವ್ಯಕ್ತಿನೂ ಅದಿದ್ದವ್ರೆ. ಎಲ್ಲರಿಗೂ ಒಂದೇ ಸಮ ನೋಡಿ ಎಲ್ಲ ನಮ್ಮ ಚನ್ನರಾಯಪಟ್ಟಣ ಜಿಲ್ಲೆಗೆ ತಾಲೂಕಿಗೆ ಎದುವಾಗಿ ನೋಡಿ ಎಲ್ಲ ಅನುಕೂಲತೆ ಮಾಡವ್ರೆ. ಎಷ್ಟೇ ಮಾಡಿದ್ರು ಇನ್ನೂ ಸಾಲದು, ಆದ್ರೂ ದಯವಿದೆಯಿಂದ ಮಾಡವ್ರೆ. ಇಲ್ಲ ಇನ್ನೇನಂತ ಇಲ್ಲ. ಎಲ್ಲ ಸಾಮಾನ್ಯ ಅಂದ್ರೆ ಹಳ್ಳಿಯಿಂದ ಬರ್ತಿರ್ತಾರೆ, ಸಮಸ್ಯೆಗಳು ಎಲ್ಲರಿಗೂ ಸಿಗ್ತಾರೆ ಈಸಿ. ಎಲ್ಲ ಯಾವೊಂದು ಸಣ್ಣ ಮಗನು ಹೋಗಿ ಮಾತಾಡಿದ್ರೆ ಅವನಿಗೆ ಬೆಲೆ ಕೊಟ್ಟು ಮಾತಾಡ್ತಾರೆ. ಅವ್ರ ಮೇಡಮು ಯಾವುದು ಅಂತ ಇದೇನಿಲ್ಲ. ಕೆಲವು ಶಾಸಕರು ಇರ್ತಾರೆ, ಅವರು ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದೆ. ಅರ್ಧ ರಾತ್ರಿಗೆ ಹೋಗಿ ಮಾತಾಡ್ತೀವಿ ಅಂದ್ರೆ ಧೈರ್ಯ ನಮ್ಗೆ ಐತೆ. ಅವ್ರ ಮನೆ ಹತ್ರಗಾಗ್ಲಿ, ಅವ್ರ ಫ್ಯಾಮಿಲಿ ಆಗಲಿ, ಅವ್ರಿದ್ದಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹಾರ್ಟ್ ಅಟ್ಯಾಕ್ ಅಂತ ವ್ಯಕ್ತಿ ಇದ್ದವ್ರಂತವ್ರಿಗೂ ಬಹಳ ಜನಕ್ಕೆ ಸಹಾಯ ಮಾಡೋರೆ. ಅವರು, ಅವ್ರ ಮಿಸ್ಸಸ್, ಅವ್ರ ಅಣ್ಣವರು ಜಯದೇವ ಕಳಿಸವ್ರೆ. ಅರ್ಧ ರಾತ್ರಿಗೂ ಯಾರು ನಾನಿದ್ದೀನಿ ಭಯ ಪಡಬೇಡಿ, ಅರ್ಧ ರಾತ್ರಿಗೆ ಬಂದು ಹೇಳಿದ್ರು ಕೂಡಲೇ ಫೋನ್ ಮಾಡಿ ಅವ್ರ ಕೈಯಿಂದ ಏನಾಗುತ್ತೆ ಅವ್ರು ಸಹಾಯ ಮಾಡಿ, ಒಂದು ಲೆಟರ್ ಆಗಲಿ ಏನೇ ಒಂದು ಮಾಡಿ ಕಳ್ಸವ್ರೆ. ಅದ್ಮಂತನೇ ಇರ್ಲಿಲ್ಲ. ಅಧಿಕಾರಿಗಳೆಲ್ಲ ಲಂಚ ಗಿಂಚ ತಗೋತಾರೆ ಇದಾರೆ ಸರ್. ಅದು ಎಲ್ಲ ಜನರಲ್ ಆಗ್ಬಿಟ್ಟೈತೆ ಅವ್ರದ್ದು. ಅದಕ್ಕೆ ಯಾವ್ದು ಇಲ್ಲ. ಈಗ ಶಾಸಕರ ಗಮನಕ್ಕೆ ತಂದ್ರು, ಅವ್ರು ಇತ್ತಾರ ಮಾಡ್ತಾವ್ರು. ಏನ್ ಅವ್ರೊಬ್ರು ಶಾಸಕರಲ್ವಾ? ಈಗ ಇಷ್ಟು ಜನ ಇದಕ್ಕೆ ಅವ್ರೊಬ್ರು ಶಾಸಕರು ಎಷ್ಟು ಜನ ಅಂತ ಆದ್ರೂ ನೋಡ್ತಾರೆ. ಅವ್ರದ್ದು ಇನ್ನೂ ದೇವ್ರದಿಂದ ಒಂದು ಬಲ ಏನಂದ್ರೆ, ಒಬ್ಬ ಮನುಷ್ಯನ್ಗೆ ಒಂದ್ಸತಿ ನೋಡಿದ್ರೆ 10 ವರ್ಷಗಳ ಅವ್ನ ಹೆಸರು, ಅವ್ನ ಫೋನ್ ಮೊಬೈಲ್ ನಂಬರು ಅವ್ರ ಇದ್ರಲ್ಲೇ ಮೆದ್ಲಲ್ಲೇ ಇರ್ತದೆ. ಅಂತ ಇಂಟೆಲಿಜೆಂಟ್ ಶಾಸಕರು. ತುಂಬಾ ಜನ ಹೇಳಿದ್ರು ಸರ್, ಎಲ್ಲಾ ಅಭಿವೃದ್ಧಿ ಆಗಿದೆ, ಬಟ್ ಸಣ್ಣ ಪುಟ್ಟ ಕೆಲಸಗಳು ಬೇಕು. ಇಲ್ಲಿ ಗಾರ್ಮೆಂಟ್ಸ್ ಬೇಕು, ಹೆಣ್ಣು ಮಕ್ಕಳಿಗೆ, ಹುಡುಗರಿಗೆ ಒಂದಷ್ಟು ಫ್ಯಾಕ್ಟ್ರಿ ಬೇಕು, ಇಲ್ಲಾಂದ್ರೆ ಎಲ್ಲದಕ್ಕೂ ಬೆಂಗಳೂರಿಗೆ ಹೋಗ್ಬೇಕಂತ ನಿಮ್ಗೆ ಹಂಗ ಅನ್ಸುತ್ತೆ? ಅದು ಖಂಡಿತ. ಸಣ್ಣ ಪುಟ್ಟ ಅದು ಇದೈತೆ. ಎಲ್ಲ ಒಂದೇ ತರ ಜನ ಇಲ್ಲ. ಸಣ್ಣ ಪುಟ್ಟ ಜನ ಇದೆ, ಬಡಪಾಯಿಗಳಿದ್ದಾರೆ. ಅವ್ರಿಗೊಂದು ಇದು ಗಾರ್ಮೆಂಟ್ ಅಂತಾರಲ್ಲ, ಅದೊಂದು ಮಾಡಿದ್ರೆ ಇನ್ನೂ ಒಂದು ತುಂಬಾ ಒಳ್ಳೇದಾಗುವಂತ ಒಂದು ಇದಾಗಿದೆ. ಚನ್ನರಾಯಪಟ್ಟಣ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ನಿಜಕ್ಕೂ 70ರಿಂದ 80 ಭಾಗ ಅಭಿವೃದ್ಧಿ ಆಗಿದೆ. ಇನ್ನೂ ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅಂತ ಈ ನಮ್ಮ ಕ್ಷೇತ್ರದ ಜನಗಳು ಹೇಳ್ತಾ ಇದೀವಿ. 70ರಿಂದ 80 ಭಾಗ ಅಂದ್ರೆ ಹಂಗಾರೆ 20ರಿಂದ 30 ಭಾಗ ಏನದು ಅಭಿವೃದ್ಧಿ ಆಗ್ಬೇಕಾಗಿದೆ? ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕೆರೆಗಳು ತುಂಬಿಸ್ತಾ ಇದ್ದಾರೆ. 36 ಕೆರೆಗಳು ಇವತ್ತು ಏತ ನೀರಾವರಿ ಯೋಜನೆ ಕಾಮಗಾರಿಗಳು ಇನ್ನೂ ನಡೀತಾ ಇದೆ. ಪೂರ್ಣಗೊಂಡಿದೆ. ಒಂದ್ ಸ್ವಲ್ಪ ಇನ್ನು ಮುಂದೆ ನಡೀತದೆ. ಈ ತಾಲೂಕಿಗೆ ಹೈನುಗಾರಿಕೆ ತುಂಬಾ ಚೆನ್ನಾಗಿ ಇವತ್ತು ಹೈನುಗಾರಿಕೆಯಿಂದ ಜನಗಳು ತುಂಬಾ ನೆಮ್ಮದಿಯಾಗಿದ್ದಾರೆ. ಇಲ್ಲ ಅಂದ್ರೆ ಈ ರಾಜಕಾರಣಿಗಳು ನಾವೇನು ನಮ್ಮಂತರ ಜೀವನ ಮಾಡ್ಬೋದು. ಇವತ್ತು ತುಂಬಾ ರೈತರುಗಳು ಜೀವನ ಮಾಡ್ಬೇಕು ಅಂದ್ರೆ ಶುಗರ್ ಫ್ಯಾಕ್ಟ್ರಿ, ಕಬ್ಬು ಬೆಳೆಗಾರರು ಮತ್ತು ಹೈನುಗಾರಿಕೆ ಇಂಥವೆಲ್ಲ ಇತ್ಯಾದಿ ಸಹಕಾರ ಸಂಘಗಳು ಇವೆಲ್ಲನೂ ನಮ್ಮ ತಾಲೂಕಿಗೆ ಬೇರೆ ತಾಲೂಕಲ್ಲಿ ಏನ್ ಮಾಡ್ಯಾರೋ ಅದಕ್ಕಿಂತ ಉತ್ತಮವಾಗಿ ಈ ತಾಲೂಕಿನ ಶಾಸಕರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.